ಗರಿಷ್ಠ ಜೀವಾವಧಿ ಶಿಕ್ಷೆ ಸಾಧ್ಯತೆ ಇದೆ, ಕನಿಷ್ಠ 10 ವರ್ಷ ಜೈಲು ಶಿಕ್ಷೆಯ ಸಾಧ್ಯತೆ ಇದೆ. ಇಂತಹ ಪ್ರಕರಣಗಳಲ್ಲಿ 424 ಪುಟಗಳ ತೀರ್ಪನ್ನ ಕೋರ್ಟ್ ಕೊಟ್ಟಿದೆ. 424 ಪುಟಗಳ ತೀರ್ಪು. ರೇಪ್ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಈಗ ಸಂಕಷ್ಟಗಳ ಸರಮಾಲೆ. ದೋಷಿ ಅಂತ ಈಗಾಗಲೇ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಮುಂದಿರುವಂತಹ ಚಾಲೆಂಜ್ಗಳನ್ನು ಅವರು ಫೇಸ್ ಮಾಡಬೇಕಾಗಿದೆ. ನಾಳೆ ಯಾವ ರೀತಿಯ ತೀರ್ಪು ಬರುತ್ತೆ ಅನ್ನೋದು, ಯಾಕಂದ್ರೆ ರೇಪ್ ಅತ್ಯಾಚಾರ ಪ್ರಕರಣ ಸಾಬೀತಾಗಿ ಆತ ದೋಷಿ ಅಂತ ಪ್ರೂವ್ ಆಗ್ಬಿಟ್ರೆ ಕನಿಷ್ಠ 10 ವರ್ಷ ಜೈಲು ಶಿಕ್ಷೆ, ಗರಿಷ್ಠ ಜೀವಾವಧಿ ಶಿಕ್ಷೆಯನ್ನ ವಿಧಿಸಬಹುದಾದ ಸಾಧ್ಯತೆ ಇರುತ್ತೆ. ನಾಳೆ ನ್ಯಾಯಾಲಯದಲ್ಲಿ ಈ ಒಂದು ಶಿಕ್ಷೆ ಪ್ರಮಾಣಕ್ಕೆ ಸಂಬಂಧಪಟ್ಟ ಹಾಗೆ ಎರಡೂ ಕಡೆಯ ವಕೀಲರಿಂದ ವಾದ ಪ್ರತಿವಾದ ಆಗುತ್ತೆ. ಅದಾದ ನಂತರದಲ್ಲಿ ಎಷ್ಟು ಕೊಡಬಹುದು ಅನ್ನೋದರ ಫೈನಲ್ ಜಡ್ಜ್ಮೆಂಟ್ ಅನ್ನ ನ್ಯಾಯಾಧೀಶರು ಕೊಡ್ತಾರೆ. 10 ವರ್ಷದ ಮೇಲ್ಪಟ್ಟಂತೆ ಎಷ್ಟು ವರ್ಷಗಳ ಕಾಲ ಅವರು ಜೈಲಿನಲ್ಲೇ ಇರಬೇಕಾಗತ್ತೆ ಅನ್ನೋದು ಸದ್ಯದ ಪ್ರಶ್ನೆ. ಈಗಾಗಲೇ 14 ತಿಂಗಳಿನಿಂದ ಜೈಲಿನಲ್ಲಿದ್ದಾರೆ. ಸೊ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಅವ್ಯವಹಾರ ಸಾಕ್ಷ್ಯಗಳು ಪ್ರಮುಖವಾಗಿ ಮೌಖಿಕ ಸಾಕ್ಷ್ಯ, ಅವಳ ಓರಲ್ ಎವಿಡೆನ್ಸ್ ಏನು ಹೇಳ್ತಾರಲ್ಲ, ಅವಳಿಗೆ ಅತ್ಯಾಚಾರಕ್ಕೆ ಒಳಗಾದವಳು ಸಹಿಸಿಕೊಂಡು ಅವಳು ಏನು ಪಾಪ ಕೆಳ ಸ್ತರದಲ್ಲಿರುವಂಥ ಮಹಿಳೆ, ಕೂಲಿ ಅಷ್ಟೇ ಹೇಳ್ಬೋದು. ಯಾಕಂದ್ರೆ ನಾವು ಮಾಧ್ಯಮದ ಜೊತೆಗೆ ಅಥವಾ ಯಾವ ಹೊರಗೆ ಮಾತಾಡುವಾಗ ಸಂತ್ರಸ್ತೆಯ ಗುರುತಿಸುವಿಕೆ ಸಂಬಂಧಪಟ್ಟಂತೆ ಏನು ಹೇಳಿಕ್ಕೆ ಬರೋದಿಲ್ಲ, ಹೇಳಬಾರ್ದು ಸಹ. ಅವರ ವೈಯಕ್ತಿಕ ಬದುಕಿಗೆ ಧಕ್ಕೆ ಆಗತ್ತೆ. ಈ ಹಿನ್ನೆಲೆ ಹೇಳಬೇಕಂದ್ರೆ ಅವಳು ಅಂತ ಕೆಳಸ್ತರದಲ್ಲಿರುವಂಥ ಮಹಿಳೆಗೆ ಯಾವ ರೀತಿ ಅತ್ಯಾಚಾರ ಸೆಕ್ಷನ್ 376 N ಮತ್ತು ಕೆ ಅಂತ ಇತ್ತು, ಅದು ಡಾಮಿನೇಟಿಂಗ್ ಪೊಸಿಷನ್ ಇರುವಂಥವರು ಮಾಡುವಂಥ ಕೃತ್ಯ. ಮತ್ತೊಂದು ರಿಪೀಟೆಡ್ಲಿ, ಒಮ್ಮೆ ಅಲ್ಲ, ಒಂದು ಬಾರಿ ಮಾಡಿದ್ದಲ್ಲ, ಇದು ಹಲವು ಬಾರಿ ಮಾಡಿದ್ದು, ಒಂದಕ್ಕಿಂತ ಹೆಚ್ಚು ಬಾರಿ ಮಾಡಿದಂಥ ಅತ್ಯಾಚಾರ ಪ್ರಕರಣ. ಈ ಹಿನ್ನೆಲೆಯಲ್ಲಿ ಅದನ್ನು ನಾವು ಮಾಡಿದಾಗ ಒಂಥರ ಅವಳು ಒಂದು ವಿಳಂಬ, ಅದಕ್ಕೆ ಹಲವಾರು ರೀತಿಯಿಂದ ಕಟ್ಟುಕತೆ ಕಟ್ಟಲಿಕ್ಕೆ ಅವಕಾಶ ಇರಲಿಲ್ಲ. ಯಾಕಂದ್ರೆ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಡಿಜಿಟಲ್ ಎವಿಡೆನ್ಸ್ ಡಿಜಿಟಲ್ ಎವಿಡೆನ್ಸ್ ಅನ್ನು ಸೃಷ್ಟಿಕರ್ತ ಆರೋಪಿತಾನೆ, ನಿಮಗೆಲ್ಲ ಗೊತ್ತಿದೆ. ಡಿಜಿಟಲ್ ಸ್ವತಃ ಮಾಡಿದಂಥ ವಿಡಿಯೋ ಕಳೆದ ಚುನಾವಣೆ ಸಂದರ್ಭ ಅವರು ಏನು ಅದು ವೈರಲ್ ಆಯಿತು. ಬಹುಶಃ ಅದು ಯಾರು ಮಾಡಿದ್ದಾರೆ ಅನ್ನೋದು ಅದು ಸಹ ಪ್ರತ್ಯೇಕ ಪ್ರಕರಣ ತನಿಖೆಯಲ್ಲಿ ಇದೆ. ಅದರ ಬಗ್ಗೆ ನಾನು ಹೆಚ್ಚಿಗೆ ಕಾಮೆಂಟ್ಸ್ ಮಾಡಲ್ಲ. ಏನೇ ಆಗಲಿ, ಒಂದು ವಿಡಿಯೋ ವೈರಲ್ ಆಗಿದ್ದಂತ ಹೌದು, ಆದರೆ ಹಲವಾರು ಮಹಿಳೆಯರು ಇದ್ದರು. ಆ ಪ್ರಕಾರ ಅವರ ಕಾರ್ ಡ್ರೈವರ್ ರೈಟ್, ಇದರಲ್ಲಿ ಡಿಜಿಟಲ್ ಎವಿಡೆನ್ಸ್ನ ಪ್ರಮುಖವಾಗಿ ಪರಿಗಣಿಸಲಾಗಿದೆ. ಆಮೇಲೆ ವಕೀಲರು ಹೇಳ್ತಾ ಇದ್ರು, ಡಿಜಿಟಲ್ ಎವಿಡೆನ್ಸ್ನ ಸೃಷ್ಟಿಕರ್ತ ಆರೋಪಿತಾನೆ, ಅಂದರೆ ಪ್ರಜ್ವಲ್ ರೇವಣ್ಣ. ಅವರ ಮೊಬೈಲ್ನಲ್ಲಿ ಅವರೇ ಅದನ್ನು ವಿಡಿಯೋಗಳನ್ನು ಮಾಡಿಕೊಂಡು ಇಟ್ಕೊಂಡದ್ದು. ಮತ್ತು ಈ ಸಂತ್ರಸ್ತ ಮಹಿಳೆಯ ಮೇಲೆ ಒಂದು ಬಾರಿ ನಡೆದಿರುವಂತಹ ಅತ್ಯಾಚಾರ ಅಟೆಂಪ್ಟ್ ಅಲ್ಲ, ಬದಲಾಗಿ ಒಂದಕ್ಕಿಂತ ಹೆಚ್ಚು ಬಾರಿ ಅತ್ಯಾಚಾರವನ್ನ ನಡೆಸಲಾಗಿದೆ. ಹಾಗಾಗಿ ಆಕೆ ನ್ಯಾಯಾಲಯದ ಮುಂದೆ ಮೌಖಿಕ ಹೇಳಿಕೆಯನ್ನ ಕೊಟ್ಟಿರೋದನ್ನ ನ್ಯಾಯಾಲಯ ಪರಿಗಣಿಸಿದೆ. ಸಂತ್ರಸ್ತೆಯ ಹೇಳಿಕೆ ಇಲ್ಲಿ ಪ್ರಮುಖವಾಗುತ್ತೆ. ಮತ್ತು ಸಾಕ್ಷ್ಯಗಳ ಮೇಲೆ ಬೆದರಿಕೆ ಹೊಡೆಯಲಾಗಿತ್ತು ಮತ್ತು ಸಾಕ್ಷ್ಯಗಳನ್ನ ಬಂದು ಸಾಕ್ಷ್ಯ ಹೇಳದಂತೆ ಅವರನ್ನ ಹೇಗೆಲ್ಲ ಅಪಹರಣ ಮಾಡಬಹುದು ಇತ್ಯಾದಿ ಪ್ರಯತ್ನಗಳು ಎಲ್ಲವೂ ಕೂಡ ಈ ಪ್ರಕರಣದಲ್ಲಾಗಿತ್ತು. ಇದನ್ನು ಕೂಡ ಕೋರ್ಟ್ ಗಮನಕ್ಕೆ ತರಲಾಗಿತ್ತು. ಕೋರ್ಟ್ ಇದನ್ನು ಕೂಡ ಪರಿಗಣಿಸಿದೆ ಅಂತ